ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ನಿಲಿಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ ನೋಡ್ತಿದ್ರು ಹೋಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ನೋಡೋಣ. ಇವಾಗ ಸಬ್ಸ್ಕ್ರೈಬ್ ಮಾಡಿರೋಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇವತ್ತು ಬೆಸ್ಟ್ ಹೋಮ್ ರೆಮಿಡಿ ಮಾಡ್ಕೊಂಡು ಬಂದಿದ್ದೀನಿ, ತುಂಬಾ ಚೆನ್ನಾಗಿದೆ. ನಾನು ಇವಾಗ 6 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮು ಇದನ್ನು ಚೆನ್ನಾಗಿ ರಿಸಲ್ಟ್ ಬರುತ್ತೋ ಏನು ಅಂತ ಕೂಡ ಫಸ್ಟ್ ಗೆಸ್ ಮಾಡಿದೆ. ಇದನ್ನು ಯೂಸ್ ಮಾಡಿದ್ಮೇಲೆ ಕಂಟಿನ್ಯೂ ಆಗಿ 6 ಮಂತ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು ಏನಿಲ್ಲ, ಜಸ್ಟ್ ನೀವು ಇದಕ್ಕೆ ಏನೂ ಖರ್ಚು ಮಾಡಲ್ಲ. ಈಸಿ ಸಿಂಪಲ್ ಪ್ರೋಸೆಸ್ಸಲ್ಲಿ ನಾವು ಈ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ನಾವು ಇದನ್ನು 5 ಮಿನಿಟ್ಸ್ ನಮ್ಮ ಫೇಸ್ಗೆ ಹಾಕಿ ಮಸಾಜ್ ಮಾಡಿ 1 and 2 ಅವರ್ಸ್ನ ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ ನಮ್ಮ ಫೇಸು ತುಂಬ ವೈಟ್ ಆ್ಯಂಡ್ ಬ್ರೈಟ್ನ ಆಗುತ್ತೆ ಅಂತ ನಂಬ್ತೀರಾ. ನಿಜವಾಗ್ಲೂ ಆಗಿದೆ. ನೀವು ನೋಡ್ಬೋದು ತಮ್ಲೇನಲ್ಲಿ ನಾನು ಲಾಸ್ಟ್ ಫೋಟೋನ ಅಪ್ಲೈ ಮಾಡಿದ್ನಲ್ಲ ಯಾವ ರೀತಿ ಇದೆ ಅಂತ. ಈಗಲೂ ಕೂಡ ಅಪ್ಲೈ ಮಾಡ್ತೀನಿ ನೋಡಿ. ಈ ರೀತಿ ನಾನು ಬ್ಲ್ಯಾಕ್ ಆಗಿಬಿಟ್ಟಿದೆ, ನಿಜವಾಗ್ಲೂ ಫುಲ್ ಬ್ಲ್ಯಾಕ್ ಆಗಿದೆ. ನನ್ನ ಮಗಳ ಬಾಣಂತನದಲ್ಲಂತೂ ನಿಜ ಫುಲ್ ಸ್ಕಿನ್ ಡನ್ ಆಗಿತ್ತು. ಅವಾಗಿಂದ ಇವಾಗಿನವರೆಗೂ ನಾನು ಕೊಬ್ಬರಿ ಎಣ್ಣೆನೇ ಮಸ್ಟ್ ಆ್ಯಂಡ್ ಶುಡ್ಡು. ಇವಾಗಂತೂ ಚಳಿಗಾಲ ಇರೋದ್ರಿಂದ ಕೊಬ್ಬರಿ ಎಣ್ಣೆಲಿ ಮಸಾಜ್ನ ಮಾಡ್ಕೊಳ್ಳಿ. ಇವಾಗ ಕೊಬ್ಬರಿ ಎಣ್ಣೆ ಜೊತೆ ಕೆಲವೊಂದು ಪದಾರ್ಥಗಳನ್ನ ಮಿಕ್ಸ್ ಮಾಡಿ ನಿಮ್ಮ ಫೇಸ್ಗೆ ಹಚ್ಚಿದ್ರೆ ಇನ್ನೂ ಕೂಡ ಬ್ರೈಟ್ ಆಗ್ತೀರಂದರೆ ನಂಬ್ತೀರಾ. ನಿಜವಾಗ್ಲೂ ನಂಬಲ್ಲ. ಕೊಬ್ಬರಿ ಎಣ್ಣೆಯಿಂದ ನಮ್ಮ ಫೇಸು ವೈಟ್ ಆಗುತ್ತೆ, ಬ್ರೈಟ್ ಆಗುತ್ತೆ, ಬ್ಲ್ಯಾಕ್ ಆಗಿರೋದು ಟ್ಯಾನ್ ರಿಮೂವ್ ಮಾಡುತ್ತೆ. ತುಂಬಾ ಬೆನಿಫಿಟ್ ಇದೆ. ಈಗಂತೂ ಡ್ರೈ ಆಗುತ್ತೆ. ಇವಾಗ ವಿಂಟರ್ ಇರೋದ್ರಿಂದ ಡಿಸೆಂಬರ್ ತಿಂಗಳಲ್ಲಂತೂ ನಮ್ಮ ಸ್ಕಿನ್ ಅಂತೂ ನೋಡೋಕ್ಕೆ ಆಗಲ್ಲ. ಆವಾಗ ನಾವು ಬಂದು ಈ ಥರ ಆಯಿಲ್ ಮಸಾಜ್ ಎಲ್ಲ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಡ್ರೈ ಆಗೋದು, ಈ ಥರ ಒಡ್ಕೊಳ್ಳೋದು ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನಿಜವಾಗ್ಲೂ ನಾನು ಕೂಡ ಇದರ ರಿಸಲ್ಟ್ನ ನಿಜವಾಗ್ಲೂ ಯೂಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ಕಳೆದ 6 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹೋಮ್ ಮೇಡ್ ಪೇಸ್ಟ್ ಪೌಡರ್ನು ಕೂಡ ಮನೇಲೇ ಮಾಡ್ಕೊತೀನಿ. ಯಾವ ರೀತಿ ಮಾಡ್ಕೊಂಡು ಅಂತ ತುಂಬ ಬೇಗನೆ ಮಾಡ್ಕೋಬೋದು. 1 ಮಂತ್ ಕೂಡ ಸ್ಟೋರೇಜ್ ಮಾಡ್ಬೋದು. ಜಸ್ಟ್ ಇದಕ್ಕೆ 10 ರೂಪೀಸ್ ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ಆ್ಯಡ್ ಮಾಡಿದ್ದೀನಿ. ವಿಟಮಿನ್ ಆಯಿಲ್ ಕ್ಯಾಪ್ಸಲ್ಲು ಆಯಿಲ್ನ ಕೂಡ ಯೂಸ್ ಮಾಡಿದ್ದೀನಿ. ಯಾವ ರೀತಿ ಮಾಡಿಕೊಂಡೆ ತುಂಬ ಸಿಂಪಲ್ ಪ್ರೊಸೆಸ್ಸಲ್ಲಿ ನೋಡ್ಕೊಂಬರೋಣ ಬನ್ನಿ. ನೋಡ್ಕೊಂಡ್ಮೇಲೆ ನೀವು ಕೂಡ ಇದನ್ನು ಯೂಸ್ ಮಾಡಿ. ತುಂಬ ಮಹತ್ವ ಇದೆ ಇದರಲ್ಲಿ ಹಾಕಿರುವಂಥ ಪದಾರ್ಥಗಳು ಮನೆಯಲ್ಲೇ ಹೋಮ್ ಮೇಡ್. ಇದು ಆನ್ಲೈನಲ್ಲಿ ಇವಾಗ ಒಬ್ಬರು ಮಾಡಿ ಬಿಡ್ತಾ ಇದ್ದಾರೆ. ಈಗ ಆನ್ಲೈನಲ್ಲಿ ಒಬ್ಬರು ಇದನ್ನು ರೆಡಿ ಮಾಡಿ ಕಳಿಸ್ತಾರೆ. 100 mlಗೆ 250 ರೂಪೀಸ್, 300 ಈ ರೀತಿ ಎಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲನೂ ಕೂಡ ಬಿಡ್ತಾ ಇದ್ದಾರೆ. ವೈರಲ್ ಆಯಿಲ್ ಅಂತ ಹೇಳ್ಬೋದು. ಇದು ನಾವೇ ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಈ ಆಯಿಲು. ನಿಜವಾಗ್ಲೂ ಕೂಡ ನೀವು ಕೂಡ ಒಂದು ಸಾರಿ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀರಾ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತ. ನನಗೆ ಫುಲ್ ರಿಸಲ್ಟ್ ಸಿಕ್ಕಿದೆಪ್ಪ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಬಂದಿರೋದು. ನಿಜವಾಗ್ಲೂ ಹೋಮ್ ರೆಮಿಡಿಲಿ ತುಂಬಾ ನಮಗೆ ತುಂಬ ಹೊರಗಡೆ ತೊಗೊಳ್ಳೋಂಥ ಪದಾರ್ಥಗಳಿಗಿಂತ ಮನೇಲೇ ಸಿಗುವಂಥ ಪದಾರ್ಥಗಳಲ್ಲಿ ನಾವು ಸ್ಕಿನ್ ವೈಟ್ನಿಂಗ್ ಮಾಡ್ಕೋಬೋದು. ಯಾವ್ಯಾವ ಪದಾರ್ಥನ ಹಾಕ್ಕೊಂಡೆ ಏನು ಮಾಡಿದೆ ಇದನ್ನೆಲ್ಲ ನಾನು ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ. ಬನ್ನಿ, ನಿಮಗೆ ಹೇಗೆ ಮಾಡಿಕೊಂಡು ಹೇಗೆ ಅಪ್ಲೈ ಮಾಡಿದೆ ಅಂತಲೂ ಕೂಡ ನೋಡ್ಕೊಳ್ಳೋರಂತೆ ಬನ್ನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಆಯಿಲ್ನ. ತುಂಬಾ ಬೇಗನೆ ಆಗುತ್ತೆ. ಒಂದು ಸಾರಿ ಮಾಡಿಕೊಂಡ್ರೆ 1 ಮಂತ್ ಯೂಸ್ ಮಾಡ್ಬೋದು. ಏನಿಲ್ಲ, ಜಸ್ಟ್ ಒಂದು ಆಯಿಲ್ನ ತೊಗೊಂಡಿದ್ದೀನಿ. ಏನೇನು ಪದಾರ್ಥ ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ಆಯಿಲು, ಕ್ಯಾರೆಟು, ಸ್ವಲ್ಪ ನಾನು ಅದಕ್ಕೆ ಬೀಟ್ರೋಟ್ನ ತೊಗೊಂಡಿದ್ದೀನಿ. ಕ್ಯಾರೆಟು ಮತ್ತು ಬೀಟ್ರೋಟು ನಮ್ಮ ಸ್ಕಿನ್ ವೈಟ್ನಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಒಂದು ಆರೆಂಜ್ ಪೀಲ್ನ ತೊಗೊಂಡಿದ್ದೀನಿ. ಇದು ನಮಗೆ ಇನ್ಸ್ಟೆಂಟ್ ಬ್ಲೀಚ್ ಆಗಿ ವರ್ಕ್ ಆಗುತ್ತೆ. ಬೇಗನೆ ನಮ್ಮ ಸ್ಕಿನ್ನಲ್ಲಿ ವೈಟ್ನಿಂಗ್ ಬ್ರೈಟ್ನಿಂಗ್ ಆಗುತ್ತೆ. ನೆಕ್ಸ್ಟು ವಿಟಮಿನ್ ಇ ಕ್ಯಾಪ್ಸಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು 2 ಕ್ಯಾಪ್ಸಲ್ನ ಯೂಸ್ ಮಾಡ್ತೀನಿ ಅಷ್ಟೇ. ಅದು ಆಯಿಲೆಲ್ಲ ಪ್ರಿಪೇರ್ ಆದಮೇಲೆ ಇದನ್ನು ನಾನು ಬಳಸೋವಂಥದ್ದು. ಲಾಸ್ಟಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ ಹಾಕಿ ನಿಲ್ಲಿಸೋದು ಅಷ್ಟೇ. ಇಷ್ಟೇ ಪದಾರ್ಥ ನಾನು ಹಾಕಿ ಮಾಡ್ಕೊಳ್ಳೋದು. ಈಗ ನೋಡಿ, ಏನಿಲ್ಲ, ಜಸ್ಟ್ ಒಂದು ಪ್ಯಾನ್ನ ಇಟ್ಕೊಂಡು ಅಂಟಿಸ್ಕೊಂಡಿದ್ದೀನಿ. ಇದು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೀವು 1 ಟೈಮ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಮಗೆ ತುಂಬ ದಿನ ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿಯಾದಂಥ ಕೆಡದೇ ಇರೋ ರೀತಿ ಯಾವ ರೀತಿ ಮಾಡ್ಕೋಬೋದು ಅಂದರೆ ಇದೆಲ್ಲ ಪದಾರ್ಥಗಳನ್ನ ಹಾಕ್ಕೋಬೇಕು ಅಷ್ಟೇ. ನಾವು ಆರೆಂಜ್ ಪೀಲು ಮತ್ತು ಕ್ಯಾರೆಟು ಮತ್ತು ಬೀಟ್ರೋಟ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇದನ್ನು ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಅಷ್ಟೇ. ಯಾವ ರೀತಿ ಬಾಯ್ಲ್ ಮಾಡಬೇಕಂದ್ರೆ ನಾವು ಸ್ಪೂನಲ್ಲಿ ನಿಧಾನಕ್ಕೆ ಆಡಿಸ್ತಾ ಇರಬೇಕು. ಇದನ್ನು ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಆಯಿಲ್ ಸಿಗುತ್ತೆ. ಬ್ರೈಟ್ನಿಂಗ್ ಆ್ಯಂಡ್ ವೈಟ್ನಿಂಗ್ ಆಗುತ್ತೆ. ನಮ್ಮ ಫೇಸು ತುಂಬಾ ಟ್ಯಾನ್ ರಿಮೂವ್ ಮಾಡುತ್ತೆ. ತುಂಬ ಶೈನಿಂಗ್ ಆಗಿರುತ್ತೆ. ಈಗಂತೂ ವಿಂಟರ್ ಇರೋದ್ರಿಂದ ಫುಲ್ಲು ನಮ್ಮ ಟ್ಯಾನಲ್ಲೂ ಡೆಡ್ ಸ್ಕಿನ್ನು ಪ್ರತಿಯೊಂದು ರಿಮೂವ್ ಮಾಡಿ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ ನಮಗೆ ಈ ಆಯಿಲ್ ಅಂತ ಹೇಳ್ಬೋದು. ನಾನು ಈ ರೀತಿ ಸ್ಪೂನಲ್ಲಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 20 ಮಿನಿಟ್ಸ್ ಇಲ್ಲಾಂದರೆ 15 ಮಿನಿಟ್ಸ್ ಒಳಗಡೆ ಆಗುತ್ತೆ ಅಂತ ಹೇಳ್ಬೋದು. ಬೇಗನೆ ಆಗುತ್ತೆ. 1 ಟೈಮ್ ಒಂದು 100 ml ಹಾಕಿ ಮಾಡ್ಕೊಳ್ಳಿ. 1 ಮಂತ್ ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಆಯಿಲ್ನ ತೊಗೊಂಡು ನೀವು ಫೇಸ್ಗೆ ಅಪ್ಲೈ ಮಾಡಬೇಕು. ನೋಡಿ, ಇವಾಗ ಈ ಆಯಿಲಲ್ಲಿ ಚೆನ್ನಾಗಿ ಎಣ್ಣೆ ಒಳಗಡೆ ಚೆನ್ನಾಗಿ ಇದು ಗರಿ ಆಗೋ ಥರ ಲೋ ಫ್ಲೇಮಲ್ಲಿ ನೀವು ರೊಟೇಟ್ ಮಾಡ್ತಾಯಿರಿ. ಯಾಕಂದರೆ ಇದನ್ನು ಜಾಸ್ತಿ ಇದಾಗಬಾರ್ದು. ಅಂದರೆ ಸ್ವಲ್ಪ ಗರಿ ಆದರೆ ಸಾಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಇದನ್ನು.
ಈಗ ಆಗ್ತಾಯಿದೆ, ನೋಡ್ತಾ ಇರ್ಬೋದು ನೀವು. ಈ ಥರ ಆಗ್ತಾಯಿದೆ. ನಾನೊಂದು ಸ್ಪೂನಲ್ಲಿ ಈ ಥರ ಸ್ಪೂನ್ ಸಹಾಯದಲ್ಲಿ ಚೆನ್ನಾಗಿ ಇದು ಮಾಡ್ಕೊತಾ ಇದ್ದೀನಿ. ಈಗ ಆಗಿದೆ. ಇದನ್ನು ತೊಗೊಂಡು ನಾನು ಒಂದು ಶೋಧಿಸ್ಕೊತಾ ಇದ್ದೀನಿ. ಚೆನ್ನಾಗಿ ತಣ್ಣಗಾದ್ಮೇಲೆ ಇದನ್ನು ಬಂದು ಶೋಧಿಸ್ಕೊಂಡು ಈ ಥರ ನಾನು ನೋಡಿ ಒಂದು ಗಾಜಿನ ಒಂದು ಬಾಟಲ್ ಇಟ್ಕೊಂಡಿದ್ದೀನಿ. ಇದರಲ್ಲೇ ಶೇಖರಣೆ ಮಾಡ್ಕೊಳ್ಳೋದು ನಾನು. ನಿಮ್ಮ ಹತ್ರ ಗಾಜಿನ ಬೌಲ್ ಇಲ್ಲಾಂದರೆ ಪ್ಲಾಸ್ಟಿಕ್ ಯಾವುದಾದ್ರು ಇರುತ್ತಲ್ಲ ಅದರಲ್ಲೇ ಸ್ಟೋರೇಜ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ಸ್ಟೋರೇಜ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲನೂ ಇದನ್ನು ನಾನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಬಟ್ಟೆಲಾದರೂ ಫಿಲ್ಟರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಒಂದು ಸ್ಟೀಲರಲ್ಲಿ ನಾನು ಶೋಧಿಸ್ಕೊತಾ ಇದ್ದೀನಿ. ಈ ಥರ ಈಸಿಯಾಗಿ ಶೋಧಿಸ್ಕೊಂಡು ಇದನ್ನು ಸ್ಟೋರೇಜ್ ಮಾಡಿಕೊಂಡು 1 ಮಂತ್ ನಾನು ಯೂಸ್ ಮಾಡ್ತೀನಿ. ಇಷ್ಟು ಆಯಿಲು ನಾನು ನೋಡಿ, ನೀವು ಆವಾಗಲೇ ಎಷ್ಟು ಆಯಿಲ್ ತೊಗೊಂಡಿದೆ, ಈಗ ಎಷ್ಟು ಆಯಿಲ್ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವ. ತುಂಬ ಆಯಿಲ್ ಏನು ವೇಸ್ಟ್ ಆಗೋದಿಲ್ಲ, ನಮಗೆ ಆಯಿಲ್ ಸಿಗುತ್ತೆ. ಏನಿಲ್ಲ, ಎಲ್ಲನೂ ಕೂಡ ಇದರೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಕುಕ್ ಮಾಡೋದು ಅಷ್ಟೇ. ಈಗ ಆಯಿಲ್ ರೆಡಿಯಾಗಿದೆ. ಬನ್ನಿ ನೋಡೋಣ ಇದು ಯಾವ ರೀತಿ ನಾನು ಅಪ್ಲೈ ಮಾಡ್ತೀನಿ. ನಾನು ವೀಕ್ಲಿ ಇದನ್ನು 2 ಟೈಮ್ ಇಲ್ಲ 3 ಟೈಮ್ ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ಅಪ್ಲೈ ಮಾಡಿ ನಾನು ಎಲ್ಲ ಕೆಲಸ ಮಾಡ್ಕೊತೀನಿ. ಎಲ್ಲ ಕೆಲಸ ಆದಮೇಲೆ ನಾನು ಇದನ್ನು ನನ್ನ ಮನೆಯಲ್ಲೇ ಮಾಡಿರೋಂಥ ಹೋಮ್ ಮೇಡ್ ಫೇಸ್ ಪೌಡರಲ್ಲಿ ವಾಶ್ ಮಾಡ್ಕೊತೀನಿ. ನಾನು ಇವಾಗ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ. ವೀಕ್ಲಿ 3 ಟೈಮ್ ಆಗಿ ಇದಾದಮೇಲೆ ಒಂದು ಫೇಸ್ ಪೌಡರ್ನು ಕೂಡ ಹಾಕಿ ಫೇಸ್ ವಾಶ್ ಮಾಡ್ಕೊಳ್ಳೋದು ಅಷ್ಟೇ. 5 ನಿಮಿಷ ಚೆನ್ನಾಗಿ ನೀವು ಮಸಾಜ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಹಾಕ್ಕೊಂಡು ನಾನೇನಿಲ್ಲ ಕೈಯಲ್ಲಿ ಹಾಕ್ಕೊಂಡು ನೈಟ್ ಟೈಮು ನಾನೇನು ಅಪ್ಲೈ ಮಾಡಲ್ಲ, ಡೇ ಟೈಮಲ್ಲೇ ಚೆನ್ನಾಗಿ ಈ ಥರ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೊತೀನಿ. ಆಮೇಲೆ ನಾನು ಮನೇಲಿ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸಿ ಆಮೇಲೆ ಚೆನ್ನಾಗಿ ಸ್ಕ್ರಬ್ ರೀತಿ ನನ್ನ ಮನೇಲೇ ಹೋಮ್ ಮೇಡ್ ಪ್ಯಾಕ್ನ ಮಾಡ್ಕೊಂಡಿದ್ದೀನಿ. ಹೋಮ್ ಮೇಡ್ ಫೇಸ್ ವಾಶ್ ಪೌಡರ್ನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನನಗೆ ಹಣೆ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಅಂತ ಅನಿಸುತ್ತೆ. ಹಾಗೆಲ್ಲ ಬಂದು ಎಲ್ಲೆಲ್ಲಿ ನೀವು ಬ್ಲ್ಯಾಕ್ ಆಗಿದೆ ಅಂತ ಅನಿಸುತ್ತೆ ನೋಡಿ, ಅಲ್ಲೆಲ್ಲನೂ ಕ್ಲೀನಾಗಿ ಈ ರೀತಿ ಎಣ್ಣೆ ಹಾಕಿ ಸರ್ಕ್ಯುಲರ್ ಮೋಷನಲ್ಲಿ ಮೇಲ್ಗಡೆ ಅಪ್ಪರ್ ಡೈರೆಕ್ಷನಲ್ಲಿ ಮಸಾಜ್ ಮಾಡಿ. ನಿಮಗಾಗಿ ಒಂದು 5 ನಿಮಿಷ ನೀವು ಟೈಮ್ ಕೊಡಿ. ನಿಮ್ಮ ಸ್ಕಿನ್ನನ್ನು ನೀವೇ ಅಂತೀರ ಇದನ್ನು ಬಳಸಿದ ಮೇಲೆ, ಹೌದು ಸ್ಕಿನ್ನು ಎಷ್ಟು ಚೆನ್ನಾಗಿ ಪಳ ಅಂತಿದೆ, ಚೆನ್ನಾಗಿದೆ ನಮ್ಮ ಸ್ಕಿನ್ನು, ಮತ್ತು ಬಂಗು ಪಿಗ್ಮೆಂಟೇಷನು ಎಲ್ಲ ಕಡಿಮೆ ಆಗುತ್ತೆ. ಈ ಥರ ಒಂದು ಆಯಿಲ್ ಮಸಾಜ್ ಮಾಡೋದ್ರಿಂದ ಚೆನ್ನಾಗಿ ಬೇಗ ರಿಸಲ್ಟ್ ಸಿಗುತ್ತೆ. ನೀವೇ ನೋಡ್ಬೋದು. ಈಗ 2 ಅವರ್ಸ್ ಆಗಿದೆ. ಈಗ ಫೇಸ್ ವಾಶ್ ಮಾಡ್ಕೊಂಡು ನಿಮಗೆ ಬಂದು ಲೈವಲ್ಲಿ ತೋರಿಸ್ತೀನಿ, ಬನ್ನಿ. ಈಗ ನನ್ನ ಹತ್ರ ಇರುವಂಥ ಕಡಲೆ ಹಿಟ್ಟಿಗೆ ಕೆಲವೊಂದು ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಹೋಮ್ ಮೇಡ್ ಫೇಸ್ ವಾಶ್ನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತೇಳಿ. ನೀವೇ ನೋಡ್ಬೋದು ಯಾವ ರೀತಿ ಗ್ಲೋ ಬಂದಿದೆ ಅಲ್ವಾ. ನಿಜವಾಗ್ಲೂ ಸ್ಕಿನ್ ಫುಲ್ಲು ಬ್ರೈಟ್ ಆಗುತ್ತೆ. ನಾನು ಕೂಡ ಇದು ಹಚ್ಚಿದ ಮೇಲೆ ನನಗೆ ಅನುಭವ ಆಗಿದ್ದು, ಹೌದಲ್ವಾ, ಎಷ್ಟು ಚೆನ್ನಾಗಾಗುತ್ತೆ ಸ್ಕಿನ್ನು, ಕಲರಾಗಿ ಶೈನಿಂಗ್ ಆಗುತ್ತೆ ಅಂತ ನನಗೆ ಅನಿಸಿದ್ದು. ನೀವು ಕೂಡ ಇದೇ ರೀತಿ ಒಂದು ಗ್ಲೋಯಿಂಗ್ ಆಯಿಲ್ನ ಮಾಡ್ಕೊಳ್ಳಿ, ಪ್ರತಿ ತಿಂಗಳು ಅಪ್ಲೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಫೇಸ್ ನೋಡಿ. ಏನು ಅಪ್ಲೈ ಮಾಡಿಲ್ಲ, ಎಷ್ಟು ಕ್ಲೀನಾಗಿ, ಎಷ್ಟು ಬಂಗಿಲ್ಲ, ಒಂದು ಪಿಂಪಲ್ ಮಾರ್ಕ್ ಇಲ್ಲ, ಒಂಥರ ಶೈನಿಂಗ್ ಆಗುತ್ತೆ. ಸೆನ್ಸಿಟಿವ್ ಸ್ಕಿನ್ ಅಂದರೆ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಅಪ್ಲೈ ಮಾಡಿ. ಅದು ಆಯಿಲ್ ಆಗಲಿ ಕ್ರೀಮ್ ಆಗಲಿ ಏನೇ ಆಗಲಿ ಕೂಡ ಅಷ್ಟೇ. ನೋಡಿ ನೀವೇ ನೋಡ್ಬೋದು, ಏನು ಅಪ್ಲೈ ಮಾಡಿಲ್ಲ, ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆಯಲ್ಲ. ಹಾಗಾಗಿ ನೀವು ಕೂಡ ಈ ಆಯಿಲ್ನ ಯೂಸ್ ಮಾಡಿ. ನೆಕ್ಸ್ಟು ಹೋಮ್ ಮೇಡ್ ಇದು ಇವಾಗ ಆಯಿಲ್ನ ಅಪ್ಲೈ ಮಾಡ್ತೀವಿ. ನೆಕ್ಸ್ಟು ಒಂದು ನ್ಯಾಚುರಲ್ ಆಗಿ ಒಂದು ಫೇಸ್ ಪೌಡರ್ನ ಮನೇಲೆ ಫೇಸ್ ಸ್ಕ್ರಬ್ ಯೂಸ್ ಮಾಡಿದೆ ಪೌಡರ್ನ ತೋರಿಸ್ಕೊಡ್ತೀನಿ. ಅದನ್ನು ಕೂಡ ನಾನು ಇವಾಗ ಅಪ್ಲೈ ಮಾಡಿದ್ದೆ, ಅದೊಂದು ವಿಡಿಯೋ ಶೂಟ್ ಮಾಡಿ ನೆಕ್ಸ್ಟ್ ನಿಮಗೂ ಯೂಸ್ಫುಲ್ ಆಗಲಿ ಒಂದು ಹೋಮ್ ಮೇಡ್ ಪೌಡರ್ನ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮನುಷ್ಯ ತುಂಬ ಸೌಂಡ್ ಮಾಡ್ತಾ ಇದ್ದಾನೆ, ಕೆಳಗಡೆ ಇದ್ದಾನೆ, ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಷ್ಟೇ. ಹೊರಗಡೆ ಹೋಗಿ ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೀನಿ. ಹೊರಗಡೆ ಹೋದ್ಮೇಲೆ ನೀವು ಅನ್ಕೊತೀರ ಲೈಟ್ ಬೆಳಕಿಗೆ ಎಲ್ಲರೂ ಚೆನ್ನಾಗೇ ಕಾಣ್ತಾರೆ ಮೇಡಮ್ ಅಂತ. ಹಾಗಾಗಿ ನಾನು ಇವಾಗ ಹೊರಗಡೆ ಹೊರಗಡೆ ಯಾವ ರೀತಿ ಸ್ಕಿನ್ ಕಾಣುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಹಾಗೆ ನೋಡ್ಕೊಂಡು ಹೋಗೋಣ. ನೋಡ್ಬೋದು, ಈಗ ಹೊರಗಡೆ ಬಂದು ನನ್ನ ಸ್ಕಿನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ರೀತಿಯಾದಂಥ ಮೇಕಪ್ ಮಾಡ್ಕೊಂಡಿಲ್ಲ, ಜಸ್ಟ್ ನಾನು ಯಾವಾಗೂ ಇದೇ ರೀತಿ ಸಿಂಪಲ್ ಆಗಿರ್ತೀನಿ. ತುಂಬಾ ಚೆನ್ನಾಗಿ ಬ್ರೈಟ್ ಆಗಿದೆ ಅಂತ ಹೇಳ್ಬೋದು. ನನ್ನ ಸ್ಕಿನ್ನು ತುಂಬಾ ಚೆನ್ನಾಗಿ ಫೇರಾಗಿ ಕಾಣ್ತಾ ಇದ್ದೀನಿ. ನನ್ನ ಚಾನಲ್ನ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ನ ಮಾಡಿ ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.